ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡ ಭಾಷಾ ಶಿಕ್ಷಕ ಶ್ರೀ ವೆಂಕಟೇಶ್ ಭೋವಿ. ಮಕ್ಕಳೇ, ಇವತ್ತು ನಾವು ಮತ್ತೊಂದು ಹೊಸ ಗದ್ಯ ಪಾಠವನ್ನು ಅಭ್ಯಾಸ ಮಾಡೋಣ. ಅದು ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಅಂತಕ್ಕಂಥದ್ದು. ಮೊದಲು ಒಂದು ಆಡಿಯೋನ ಕೇಳಿಸ್ತೇನೆ. ಆ ಆಡಿಯೋನ ಕೇಳಿ ನಂತರ ಆ ಪಾಠದ ಲೇಖಕರ ಬಗ್ಗೆ, ಆ ಪಾಠದ ಆಶಯ ಬಗ್ಗೆ, ಆ ಪಾಠವನ್ನು ಕುರಿತು ತಿಳಿಯೋಣ. ಈಗ ಒಂದು ಆಡಿಯೋ ಕೇಳಿ. ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ, ಗುರು ಪರಂಪರೆಯ ಬೆಳಗಲು ಬಂದ. ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ, ಗುರು ಪರಂಪರೆಯ ಬೆಳಗಲು ಬಂದ. ರೇವಯ್ಯ ಸಿದ್ದಮ್ಮರ ಗರ್ಭದ ಈ ಕಂದ, ಕಾಲಸುದೆಯ ನಾಡಿಗೆ ನೀಡಲು ಬಂದ. ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ. ಮಕ್ಕಳೇ, ಇದು ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಜೀವನವನ್ನು ಸಾರುವಂಥ ಒಂದು ಪದ್ಯ. ಅದ್ಭುತವಾಗಿ ಅವರ ಜೀವನ ಚರಿತ್ರೆಯನ್ನು ಈ ಗಾಯನದ ಮೂಲಕ ಜಗತ್ತಿಗೆ ಪ್ರಸ್ತುತಪಡಿಸಿದ್ದಾರೆ ಈ ಗಾಯಕರು. ಹಾಗೆ ಇವತ್ತು ನಾವು ಆ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಜೀವನವನ್ನು ಕುರಿತು ಅಭ್ಯಾಸವನ್ನು ಮಾಡೋಣ. ಮಕ್ಕಳೇ, ಈಗ ಈ ಪಾಠವನ್ನು ಬರೆದಂಥ ಲೇಖಕರು ಯಾರು ಅನ್ನೋದನ್ನು ನಾವು ನೋಡೋಣ. ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎನ್ನುವ ಈ ಪಾಠವನ್ನು ಬರೆದಂಥವರು ರಮೇಶ್ ಗೌಡ MK ಎನ್ನುವವರು. ಸ್ವಲ್ಪ ಇಲ್ಲಿ ಟೈಪ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಕ್ಕಳೇ, ಸ್ವಲ್ಪ ಅದನ್ನು ತಿದ್ಕೊಳ್ಳಿ. ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ ಅಂತ ಆಗಬೇಕದು, ಕಲ್ಲನಗೌಡ ಮಲ್ಲನಗೌಡ ಅಂತ ಆಗಿದೆ. ಅವರು ಹುಟ್ಟಿರೋದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರು ಎನ್ನುವ ಗ್ರಾಮದಲ್ಲಿ 1975ರಲ್ಲಿ. ಪ್ರಸ್ತುತ ಅವರು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ವೃತ್ತಿಯೊಂದಿಗೆ ಕನ್ನಡ ಸಾಹಿತ್ಯಕ್ಕೂ ಕೂಡ ತನ್ನದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಈ ರಮೇಶ್ ಗೌಡ MK ಅವರು ಮಾಡಿದ್ದಾರೆ. ಮಕ್ಕಳೇ, ಇವರು ಬರೆದಂಥ ಅನೇಕ ಕೃತಿಗಳಲ್ಲಿ ಪ್ರಮುಖವಾದವುಗಳನ್ನು ಇಲ್ಲಿ ಕೊಡಲಾಗಿದೆ. ಅಮೃತಕ್ಕೆ ಹಾರಿದ ಗರುಡ ಎನ್ನುವ ಒಂದು ಕಥಾ ಸಂಕಲನ, ರೂಪಬಯಲು ಎನ್ನುವ ಪ್ರಬಂಧ ಸಂಕಲನ, ಒಂದು ಜೀವನ ಚರಿತ್ರೆ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎನ್ನುವ ಒಂದು ಜೀವನ ಚರಿತ್ರೆಯನ್ನು ಕೂಡ ಬರೆದಾರೆ. ಮಕ್ಕಳೇ, ಇವೆಲ್ಲವೂ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿಗಳನ್ನು ಇಲ್ಲಿ ಕನ್ನಡ ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಇವರಿಗೆ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೀಡಿ ಅವರಿಗೆ ಗೌರವಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಅಂದರೆ ರತ್ನಾಕರ ವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಕೂಡ ಇವರಿಗೆ ಸಿಕ್ಕಿರುವಂಥದ್ದು. ಮಕ್ಕಳ
ಈಗ ನಾವು ಈ ಪಾಠವನ್ನು ಅವರ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿ ಎನ್ನುವ ಲೇಖನದಿಂದ ಅಂದರೆ ಕೃತಿಯಿಂದನೇ ತೆಗೆದುಕೊಂಡಿರ್ತಕ್ಕಂಥದ್ದು ಮಕ್ಕಳೇ. ಈಗ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಆಶಯ ಏನು ಅನ್ನೋದನ್ನು ನಾವು ನೋಡೋದಾದರೆ, ಉನ್ನತವಾಗಿರ್ತಕ್ಕಂಥ ಒಂದು ಗುರಿಯನ್ನು ಸಾಧಿಸಬೇಕಾದ್ರೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಛಲ. ಅಂದರೆ ಸಾಧಿಸಬೇಕೆಂಬ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೇಶ, ಗುರಿ, ಸ್ಪಷ್ಟ ನಿರ್ಧಾರ, ದೃಢ ನಿಶ್ಚಯ ನಮ್ಮದಾಗಿರಬೇಕು. ಆ ರೀತಿ ನಮ್ಮಲ್ಲಿ ದೃಢ ನಿರ್ಧಾರ, ದೃಢ ನಿಶ್ಚಯ ನಮ್ಮದಿತ್ತು ಅನ್ನೋದಾದ್ರೆ ಎಂಥ ಗುರಿಯನ್ನಾದರೂ ಕೂಡ ಸಾಧಿಸಲು ನಮಗೆ ಸಾಧ್ಯವಾಗುತ್ತೆ. ಇಲ್ಲ ಅನ್ನೋದಾದರೆ ನಾವು ಕುಂಟು ನೆಪವನ್ನು ಹೇಳಿ ಆ ಗುರಿಯಿಂದ ಆ ಕೆಲಸದಿಂದ ಹಿಮ್ಮೆಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮಕ್ಕಳೇ. ಹಾಗಾಗಿ ಏನು ಮಾಡಬೇಕಾಗಿದೆ ಅಂದರೆ, ಅಸಾಧ್ಯವಾದದ್ದನ್ನು ಅಂದರೆ ಏನೇನಾದರೂ ಶ್ರೇಷ್ಠವಾದದ್ದನ್ನು ಸಾಧನೆಯನ್ನು ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು ಛಲ ಮಾತ್ರ. ಸ್ಪಷ್ಟವಾದ ನಿರ್ಧಾರ ನಮಗಿರಬೇಕು, ದೃಢ ನಿರ್ಧಾರ ನಮ್ದು ಇರಬೇಕು. ಅಂದಾಗ ಗಟ್ಟಿ ಮನಸ್ಸು ಅಂತ ಕರಿತೀವಲ್ಲ, ಗಟ್ಟಿ ಮನಸ್ಸು ನಮ್ದಿತ್ತು ಅನ್ನೋದಾದರೆ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತೆ. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆಯನ್ನು ಇಲ್ಲಿ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಅಂದರೆ ವಿಕಲಚೇತನರ ಒಲಿಂಪಿಕ್ಸ್ನಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ನಮ್ಮದೇ ಕರ್ನಾಟಕದವರೇ ಆಗಿರ್ತಕ್ಕಂಥ ಮಾಲತಿ ಹೊಳ್ಳಾರವರಿದ್ದಾರೆ. ಅವರು 32 ಬಾರಿ ಆಪರೇಷನ್ ಆಗುತ್ತೆ. ಅವರಿಗೆ 32 ಬಾರಿ ಆಪರೇಷನ್ ಆದರೂ ಕೂಡ ಏನಾಗುತ್ತೆ ಅಂದರೆ ಮೈಮೂಳೆಗಳೆಲ್ಲ ಮುರಿದಿರ್ತವೆ, ಆದರೂ ಕೂಡ ಕ್ರೀಡೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿ ಜಗತ್ತನ್ನು ಆಶ್ಚರ್ಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವರೇ ಮಾಲತಿ ಹೊಳ್ಳ ಮಕ್ಕಳೇ. ಜೊತೆಗೆ ಭರತನಾಟ್ಯದಲ್ಲಿ ಅಂದರೆ ನಾಟ್ಯ ಕ್ಷೇತ್ರದಲ್ಲಿ ಕೂಡ ಸುಧಾಚಂದ್ರನ್ ಅಂತಕ್ಕಂಥ ಒಬ್ಬರು ಶ್ರೇಷ್ಠವಾದ ಸಾಧನೆಯನ್ನು ಮಾಡಿದ್ದಾರೆ. ಭರತನಾಟ್ಯವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು 2 ಕಾಲುಗಳು. ಆದರೆ ಅವ್ರಿಗೊಂದು ಕಾಲೇ ಇರಲಿಲ್ಲ. ಯಾವುದೋ ಅಪಘಾತದಲ್ಲಿ ಕಾಲನ್ನು ಕಳೆದುಕೊಳ್ತಾರೆ. ಆದರೂ ಕೂಡ ಜಗತ್ತು ಅಚ್ಚರಿಯಾಗುವ ರೀತಿಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ, ನಾಟ್ಯ ಕ್ಷೇತ್ರದಲ್ಲಿ ಶ್ರೇಷ್ಠವಾದ ಸಾಧನೆಯನ್ನು ಮಾಡ್ತಾರೆ ಸುಧಾಚಂದ್ರನ್ ಅವರು. ನೋಡಿ, ಇವರೇ ಮಕ್ಕಳೇ ಏನು ಸುಧಾಚಂದ್ರನ್ ಅವರು. ಹಾಗೆ ಅದ್ಭುತವಾಗಿರ್ತಕ್ಕಂಥ ನಮ್ಮ ಮಧ್ಯದಲ್ಲಿ ಇಲ್ಲಿವರೆಗೂ ಬದುಕಿ ಕೆಲವೇ ವರ್ಷಗಳ ಹಿಂದೆ ನಿಧನರಾಗಿರ್ತಕ್ಕಂತಹ ಶ್ರೇಷ್ಠ ಭೌತವಿಜ್ಞಾನಿ, ಜಗತ್ತು ಕಂಡ ಅದ್ಭುತವಾಗಿರ್ತಕ್ಕಂಥ ಭೌತವಿಜ್ಞಾನಿ ಮಕ್ಕಳೇ ಸ್ಟೀಫನ್ ಹಾಕಿಂಗ್ಸ್ ಅನ್ನುವರು. ಅವರ ಮೈಯಲ್ಲಿರ್ತಕ್ಕಂಥ ಮೂಳೆಗಳು ಕೂಡ ನೆಟ್ಟಗಾಗಿರಲಿಲ್ಲ, ಕತ್ತು ಕೂಡ ನೆಟ್ಟಗೆ ನಿಲ್ತಾ ಇರಲಿಲ್ಲ. ಅವರು ಬೇರೊಬ್ಬರ ಸಹಾಯದಿಂದಲೇ ಕೆಲಸವನ್ನು ಮಾಡಬೇಕಾಗಿತ್ತು. ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಇಡೀ ಜಗತ್ತೇ ಆಶ್ಚರ್ಯವಾಗುವ ರೀತಿಯಲ್ಲಿ ಏನು ಮಾಡಿದ್ರು ಅಂದರೆ ಸಾಧನೆಯನ್ನು ಮಾಡಿದರು ಮಕ್ಕಳೇ, ಇವರೇ ಸ್ಟೀಫನ್ ಹಾಕಿಂಗ್ಸ್. ಹೀಗೆ ಅದ್ವಿತೀಯವಾಗಿರ್ತಕ್ಕಂತಹ ಸಾಧನೆ ಮಾಡಿದ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ಬದುಕಿಗೆ ಆದರ್ಶವಾಗಬೇಕೇ ವಿನಃ ಅವರು ಇವರು ಯಾರನ್ನಾದರೂ ಆದರ್ಶವಾಗಿ ಇಟ್ಕೊಂಡ್ಬಿಟ್ಟು ಬದುಕನ್ನು ನಾಶ ಮಾಡಿಕೊಳ್ಳೋದಲ್ಲ. ಅಂತಹ ಸಾಧಕರ ಮಧ್ಯದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಕೂಡ ಒಬ್ಬರು ನಿಲ್ತಾರೆ. ಇವರು ಅನೇಕ ರಂಗದಲ್ಲಿ ಅಂದರೆ ಅನೇಕ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾದ ಸಾಧನೆಯನ್ನು ಮಾಡಿ ಪ್ರಸಿದ್ಧರೆಲ್ಲರೂ ಸಾಧನೆಯ ಏನು ಅಂದರೆ ಅಂಥ ಪ್ರಸಿದ್ಧರೆಲ್ಲರ ಸಾಧನೆ ನಮಗೆ ಆದರ್ಶವಾಗಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳಿದ್ದೇನೆ. ಹಾಗೆ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳ ಸಾಧನೆಯೇ, ಅವರ ಜೀವನವೇ ನಮಗೆ ಮಾದರಿಯಾಗಬೇಕು, ಆಧಾರವಾಗಬೇಕು, ಆದರ್ಶವಾಗಬೇಕು ನಮಗೆ. ಆವಾಗ ಅದು ಆಗಬೇಕಾದ್ರೆ ಏನಾಗಬೇಕು ಅಂದರೆ ನಮ್ಮ ಮನಸ್ಸು, ನಮ್ಮ ಒಳಗಣ್ಣು, ನಮ್ಮ ಭಾವನೆ, ನಮ್ಮ ಮನಸ್ಸು ಎಚ್ಚರಗೊಳ್ಬೇಕಾಗುತ್ತೆ. ಇಲ್ಲದೆ ಹೋಗಿದರೆ ಆ ರೀತಿಯಾಗಿರ್ತಕ್ಕಂತಹ ವಿಚಾರಗಳು, ಚಿಂತನೆಗಳು, ಯೋಚನೆಗಳು ನಮ್ಮಲ್ಲಿ ಬರೋದಿಲ್ಲ ಮಕ್ಕಳೇ. ಹಾಗಾಗಿ ನಮ್ಮ ಬದುಕನ್ನು ಪ್ರಾಯವಾಗಿ ಕಟ್ಕೊಳ್ಬೇಕು. ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ಇಂಥ ಶ್ರೇಷ್ಠ ಸಾಧಕರ ಬದುಕು ನಮಗೆ ಏನಾಗಬೇಕು ಅಂದರೆ ಆದರ್ಶವಾಗಿರಬೇಕು, ನಮಗೆ ಮಾದರಿಯಾಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಅದನ್ನೇ ನಾವಿಲ್ಲಿ ಅಭ್ಯಾಸ ಮಾಡ್ತೇವೆ ಮಕ್ಕಳೇ. ಈಗ ಒಂದೊಂದು ನೋಡ್ತಾ ಹೋಗೋಣ, ಒಂದೊಂದು ನಾನು ಓದ್ತಾ ಹೋಗ್ತೇನೆ, ಹಾಗೆ ನೀವು ನೋಡ್ತಾ ಹೋಗಿ ಆ ಪುಸ್ತಕವನ್ನು ತೆಗಿರಿ. ನಾನು ಯಾವ ರೀತಿ ಓದ್ತಾ ಇದ್ದೇನೋ ಅದನ್ನು ನೋಡ್ತಾ ಹೋಗಿ ಮುಂದೆ ಅದೇ ರೀತಿಯಾಗಿ ನೀವು ಓದನ್ನು ಕಲ್ತ್ಕೊಳ್ಳಿ. ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನ ಮಾಡಿದಾಗ ಅವರು ತಮಗಿಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದೆತ್ತರಕ್ಕೆ ಸಾಧನೆ ಮಾಡಿ ಜಗತ್ತೇ ನಿಬ್ಬೆರಗಾಗಿ ತಮ್ಮತ್ತ ಹೊರಳುವಂತೆ ಮಾಡಿದ್ದಾರೆ. ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಾಗಿದ್ದಾರೆ. ಅವರ ಸಾಧನೆ ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ. ಸಾಧಿಸಿದರೆ ಅವರಂತೆ ಸಾಧಿಸಬೇಕು ಎಂದು ನಿರ್ಧರಿಸಿ ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಿಕೊಂಡವರಿದ್ದಾರೆ. ಅಂಥವರಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಓರ್ವರು. ಪುಟ್ಟರಾಜರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಮಾಜದ ಜೊತೆ ಬೆರೆತು ವಿಶ್ವದ ಕಣ್ಮಣಿಯಾಗಿದ್ದಾರೆ. ಪುಟ್ಟರಾಜರು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಾದ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಅವರ ಮಗನಾಗಿ 1914 ಮಾರ್ಚ್ 3ರಂದು ಜನಿಸಿದರು. ಬಾಲ್ಯದಲ್ಲಿಯೇ ಕಣ್ಣು ಕಳೆದುಕೊಂಡ ಅವರು ನಾನು ಹುಟ್ಟಿದ 6 ತಿಂಗಳಿಗೆ ದೃಷ್ಟಿ ಹೋಗ್ಯಾವ. ಕಣ್ಣು ಬೇನೆ ಬಂದು ಕಣ್ಣಿಗೆ ಪರಿ ಅಂತ ಬರ್ತೈತಲ್ಲ, ಅದಕ್ಕೆ ಅರಿ ಅಂತಾರ. ಆವಾಗ ಬರೀ ನಾಟಿ ವೈದ್ಯ ಇತ್ತು.
ಅವರು ಕಣ್ಣುಗುಡ್ಡಿಗೆ ತೊನಸಿಯನ್ನು ಮುಟ್ಟಿಸಬೇಕು ಅಂತ ಹೇಳಿದ್ದರು. ಆಗ ಮುಟ್ಟಿಸುವಾಗ ತೊನಸಿ ಕೈ ಜಾರಿ ಕಣ್ಣೊಳಗೆ ಬಿದ್ದು ಬಿಟ್ಟವು. ಆವಾಗ ಅವು ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಹೀಗೆ ಹೇಳುವಾಗ ಗವಾಯಿಗಳಲ್ಲಿ ಯಾವ ವೇದನೆಯೂ ಇರುತ್ತಿರಲಿಲ್ಲ. ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲೀನನಾಗಿ ನುಡಿಸಲಾರಂಭಿಸಿದ. ಹಾರ್ಮೋನಿಯಂನಿಂದ ಹೊರಟ ನಾದ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾದು ಹೋಗುತ್ತಿದ್ದ ಜನರೆಲ್ಲರ ಮನವನ್ನು ತುಂಬಿತು. ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆಯೊಳಗೆ ಬಂದು ಕುಳಿತುಕೊಂಡರು. ಹೊಲಕ್ಕೆ ಹೋಗಿದ್ದ ಬಾಲಕನ ಮಾವ ಮನೆಯ ಹೊರಗೆ ಒಳಗೆ ಜನರ ಗುಂಪು ಕಂಡು ಆಶ್ಚರ್ಯಚಕಿತರಾದರು. ಮನೆಯೊಳಗೆ ಹಾರ್ಮೋನಿಯಂ ನುಡಿಸುತ್ತಿರುವವರು ಯಾರೋ ಯೋಗಿಗಳೇ ಇರಬಹುದು ಎಂದು ಭಾವಿಸಿ ಒಳ ಬಂದರು. ತಲ್ಲೀನನಾಗಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಬಾಲಕನನ್ನು ಕಂಡು ನಿಬ್ಬೆರಗಾದರು. ಮಾವನ ಪಾದ ಸಪ್ಪಳದಿಂದ ವಿಚಲಿತನಾದ ಬಾಲಕ ಒಮ್ಮೆಲೆ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ, ಮಾವ ತಪ್ಪಾತು, ಕ್ಷಮಿಸು, ನೀನು ಮುಟ್ಟು ಎಂದರೂ ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎನ್ನುತ್ತಾ ಮಾವನ ಪಾದಗಳಿಗೆ ತಡಬಡಿಸಿದನು. ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ ಕೆನ್ನೆಯ ಮೇಲೆ ಕಣ್ಣೀರು ಸುರಿಸುತ್ತಿದ್ದ ಬಾಲಕನನ್ನು ಮಾವ ಬಿಗಿಯಾಗಿ ಅಪ್ಪಿಕೊಂಡು ಮುದ್ದುಗರೆಯುತ್ತಾ ಆನಂದ ಬಾಷ್ಪ ಸುರಿಸಿದರು. ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ನಿನ್ನದೇ, ಅದು ನಿನ್ನ ಆಸ್ತಿ ಎಂದರು. ಹೀಗೆ ಆ ಮೈಮರೆತು ಹಾರ್ಮೋನಿಯಂ ನುಡಿಸುತ್ತಿದ್ದ ಆ ಬಾಲಕನೇ ಸಂಗೀತ ಲೋಕದ ಧ್ರುವತಾರೆಯಂತೆ ಸದಾಕಾಲ ಬೆಳಗುತ್ತಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು. ಚಂದ್ರಶೇಖರಯ್ಯನವರೇ ಅವರ ಸೋದರ ಮಾವ. ಮಕ್ಕಳ ನೋಡಿ, ಇಂಥ ಶ್ರೇಷ್ಠ ಸಾಧಕರು ನಮ್ಮ ಮಧ್ಯದಲ್ಲಿದ್ದಾರೆ. ನೋಡಿ, ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಒಂದು ಸಾರಿ ನಾವು ಸಿಂಹಾವಲೋಕನ ಕ್ರಮದಿಂದ ಸಿಂಹಾವಲೋಕನ ಮಾಡಿದಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಸಿಂಹಾವಲೋಕನ ಅಂತಾರೆ, ನಾನು ಈಗಾಗಲೇ ಹೇಳ್ತೇನೆ ನಿಮಗೆ ಸಾಕಷ್ಟು ಸಾರಿ ಮತ್ತೆ ಹೇಳ್ತಾ ಇದ್ದೇನೆ. ಸಿಂಹಾವಲೋಕನ ಅಂದರೆ ಏನು ಅನ್ನೋದನ್ನು, ಸಿಂಹ ಬೇಟೆಯಾಡಿದ ಮೇಲೆ ಬೇಟೆ ಕೊಂದಾದ ಮೇಲೆ ತಿನ್ನೋದಿಲ್ಲ. ಒಂದು ಸಾರಿ ತಾನು ತಿರುಗಿ ಬಂದ ದಾರಿಯನ್ನೊಮ್ಮೆ ನೋಡುತ್ತೆ ನಿಂತುಬಿಟ್ಟು. ಅಂದರೆ ನಾನೇನು ಕಷ್ಟಪಟ್ಟು ಬಂದಿದ್ದೇನೆ ಅನ್ನೋದನ್ನು ನೋಡುತ್ತೆ. ಆ ನಂತರ ಅದನ್ನೇನು ಭಕ್ಷಣೆ ಮಾಡುತ್ತೆ, ತಿನ್ನುತ್ತೆ. ಹಾಗೆ ನಾವು ಇವರ ಜೀವನವನ್ನು, ಸಾಧಕರ ಜೀವನ ಒಂದು ಸಾರಿ ನೋಡಿದಾಗ, ಸಿಂಹಾವಲೋಕನ ಅವರ ಹಿಂದಿನ ಜೀವನವನ್ನೆಲ್ಲವನ್ನು ನೋಡಿದಾಗ, ಅವರೇನೆಲ್ಲ ಕಷ್ಟಪಟ್ಟಿದ್ದಾರೆ, ಅವರು ಹೇಗೆಲ್ಲ ಸಾಧನೆ ಮಾಡಿರೋದನ್ನು ನೋಡಿದಾಗ, ಅವರು ತಮಗಿಷ್ಟವಾದ ಕ್ಷೇತ್ರದಲ್ಲಿ, ಅಂದರೆ ತಮಗೆ ಯಾವುದು ಇಷ್ಟನೋ ಆ ಕ್ಷೇತ್ರದಲ್ಲಿ ಹಿಮಾಲಯದ ಎತ್ತರಕ್ಕೆ ಅಂದರೆ ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಹಿಮಾಲಯ, ಅಂದರೆ ಅಷ್ಟು ಶ್ರೇಷ್ಠವಾದ ಸಾಧನೆ ಮಾಡಿದ್ದಾರೆ ಅಂತ ಅರ್ಥ. ಜಗತ್ತು ಆಶ್ಚರ್ಯವಾಗುವ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಜಗತ್ತು ಅವರತ್ತ ತಿರುಗಿ ನೋಡುವ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಅಂದರೆ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡುವ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಆ ಸಾಧನೆಯನ್ನು ಕಂಡ ಅನೇಕರು ಪ್ರೇರಿತರಾಗಿ, ಪ್ರೇರೇಪಣೆಗೊಂಡ್ಬಿಟ್ಟು ನಾನು ಇವರಂತೆ ಜೀವನವನ್ನು ಮಾಡಬೇಕು, ಸಾಧಿಸಿದ್ರೆ ಹೀಗೆ ಸಾಧಿಸಬೇಕು, ಬದುಕಿದ್ರೆ ಹೀಗೆ ಬದುಕಬೇಕು ಅಂತ ಹೇಳ್ಬಿಟ್ಟು ತಮ್ಮ ಜೀವನದ ಗುರಿಯನ್ನೇ ಬದಲಿಸಿಕೊಂಡವರಿದ್ದಾರೆ. ಅಂತಹ ವ್ಯಕ್ತಿಗಳಲ್ಲಿ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಹುಟ್ಟಿರೋದು ಸಾಮಾನ್ಯ ಕುಟುಂಬದಲ್ಲಿ, ಸಮಾಜದ ಜೊತೆ ಬೆರೆತು ವಿಶ್ವದ ಕಣ್ಮಣಿಯಾಗಿರ್ತಕ್ಕಂಥವರು. ಅವರು ಹುಟ್ಟಿರೋದು ಎಲ್ಲಿ ಅನ್ನೋದಾದರೆ, ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ಮಠದ ಅಂದರೆ ಸ್ವಾಮಿಗಳು ಅಂತ ಹೇಳ್ತೇವೆ, ದೇವಸ್ಥಾನದ ಪೂಜಾರಿಯನ್ನು ನಿರ್ವಹಿಸ್ತಕ್ಕಂಥವ್ರು. ಆ ಸ್ವಾಮಿ ದಂಪತಿಗಳಾಗಿರ್ತಕ್ಕಂತಹ ಜಂಗಮದ ಸ್ವಾಮಿಗಳು, ಆ ದಂಪತಿಗಳಾದ ರೇವಣ್ಣಯ್ಯ ಮತ್ತು ಸಿದ್ದಮ್ಮನವರಿಗೆ ಮಗನಾಗಿ 1914 ಮಾರ್ಚ್ 3ರಂದು ಹುಟ್ಟುತ್ತಾರೆ. ಬಾಲ್ಯದಲ್ಲಿ ಹುಟ್ಟಿ ಸುಮಾರು 6 ತಿಂಗಳವರೆಗೆ ಸಾಮಾನ್ಯರಂತೆ ಕಣ್ಣುಗಳನ್ನು ಹೊಂದಿರತಕ್ಕಂಥ ಬಾಲಕ ಪುಟ್ಟಯ್ಯ ಕಣ್ಣು ಬೇನೆ ಬಂದುಬಿಟ್ಟು ಬಹಳಷ್ಟು ಸಮಸ್ಯೆ ಆಗುತ್ತೆ. ಆಗ ಬರೀ ನಾಟ್ಯ ವೈದ್ಯ ಇತ್ತು. ಆ ನಾಟ್ಯ ವೈದ್ಯರ ಮಾತನ್ನು ಕೇಳಿಬಿಟ್ಟು ಏನು ಮಾಡಿದ್ರು ಅನ್ನೋದಾದರೆ, ಅಂದರೆ ನಾಟ್ಯ ವೈದ್ಯರು ಏನು ಹೇಳಿದ್ರು ಅಂದರೆ, ಆ ಕಣ್ಣು ಬೇನೆ ಬಂದುಬಿಟ್ಟು ಪರಿ ಬರುತ್ತಲ್ವ, ಆ ಪರಿಗೆ ಏನು ಮಾಡಬೇಕು, ಆ ತೊನಸೆಯನ್ನು ಮುಟ್ಟಿಸಿದಾಗ ಕಣ್ಣು ಬೇನೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹಾಗೆ ಅದೇ ರೀತಿ ಮಾಡೋದಕ್ಕಾಗಿ, ತೊನಸೆ ಅಂತಂದರೆ ನಾಯಿಯ ಮೈಮೇಲಿನ ಹುಳುಗಳಿಗೆ ತೊನಸೆ ಅಂತ ಹೇಳ್ಬಿಟ್ಟು ಕರಿತೇವೆ ಮಕ್ಕಳೇ. ಹೀಗೆ ಆ ತೊನಸೆಯನ್ನು ಮುಟ್ಟಿಸ್ಬೇಕು ಅನ್ನೋ ಅಷ್ಟರಲ್ಲಿ ಏನಾಗುತ್ತೆ, ಆ ತೊನಸೆಗಳು ಜಾರಿ ಕಣ್ಣೊಳಗೆ ಬಿದ್ದುಬಿಡ್ತವೆ. ಕಣ್ಣೊಳಗೆ ಬಿದ್ದಾಗ ಆ ಗುಡ್ಡಿ ಹರಿಯೋದ್ರ ಬದಲು ಕಣ್ಣು ಗುಡ್ಡನೇ ಹರಿದು ಹೋಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೀಗೆ ಮಾಡಿ ನನ್ನ ಕಣ್ಣುಗಳು ಕಣ್ಣು ದೃಷ್ಟಿ ಹೋಯಿತು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಹೀಗೆ ಹೇಳುವಾಗ ಅವರಲ್ಲಿ ಯಾವುದೇ ವೇದನೆ ಇರುತ್ತಿರಲಿಲ್ಲ, ಅಂದರೆ ನೋವು ಯಾವುದೇ ನೋವಿಲ್ಲ, ಯಾವುದೇ ನೋವಿನ ಭಾವನೆ ಅವರಲ್ಲಿ ಮೂಡುತ್ತಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆದರೆ ಆ ಬಾಲಕನ ಪುಟ್ಟಯ್ಯನಿಗೆ ಚಿಕ್ಕವನಿರಬೇಕಾದ್ರೆ ಏನಿತ್ತು ಅಂದರೆ, ಹಾರ್ಮೋನಿಯಂ ನುಡಿಸುವ ಆಸೆ ಭಾಳಷ್ಟಿತ್ತು. ಭಾಳಷ್ಟು. ಒಮ್ಮೆ ಆ ಮನೆಯಲ್ಲಿ ಯಾರೂ ಇಲ್ಲದನ್ನು ನೋಡಿಬಿಟ್ಟು
ಅವನ ಮಾವನ ಹಾರ್ಮೋನಿಯಂ ನುಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವನ ಮಾವನ ಹಾರ್ಮೋನಿಯಂ ನುಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟೊಂದು ಯಾವ ರೀತಿ ನುಡಿಸ್ತಾ ಇರ್ತಾನೆ ಅಂದರೆ ಅದರಲ್ಲಿ ಮುಳುಗಿಬಿಡ್ತಾನೆ, ತನ್ನನ್ನೇ ತಾನು ಮರ್ತು ಬಿಡ್ತಾನೆ. ಅಷ್ಟೊಂದು ಸುಮಧುರವಾಗಿ ಹಾರ್ಮೋನಿಯಂ ನುಡಿಸ್ತಾ ತನ್ನಲ್ಲಿ ತಾನು ಮುಳುಗಿಬಿಡ್ತಾನೆ. ಆ ಸುಮಧುರವಾಗಿರ್ತಕ್ಕಂಥ ಧ್ವನಿ ಮನೆಯನ್ನು ತುಂಬಿಕೊಂಡ್ಬಿಟ್ಟು ಮನೆಯ ಹೊರಗಡೆ ಹೋಗುತ್ತೆ. ಆಗ ಧ್ವನಿಯನ್ನು ಮಧುರವಾಗಿರ್ತಕ್ಕಂಥ ಧ್ವನಿಯನ್ನು ಕೇಳ್ತಕ್ಕಂಥ ಹಾದಿಯಲ್ಲಿ ಹೋಗ್ತಕ್ಕಂಥ ಜನರೆಲ್ಲ ಮನೆಯಲ್ಲಿ ಬಂದು ಕೂತ್ಕೊಳ್ತಾರೆ. ಮನೆ ದಾರಿಯಲ್ಲೆಲ್ಲ ತುಂಬಿಕೊಂಡಾದಮೇಲೆ ಅಷ್ಟೊತ್ತಿಗಾಗಲೇ ಅವ್ರ ಮಾವ ಹೊಲಕ್ಕೆ ಹೋದಂಥ ಮಾವ ತಿರುಗಿ ಮನೆಗೆ ಬರ್ತಾನೆ. ಮನೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮನೆಯ ಒಳಗೆ ಮತ್ತು ಹೊರಗೆ ನಿಂತಹ ಜನರನ್ನು ನೋಡಿ ಗಾಬರಿ ಆಗುತ್ತೆ, ಆಶ್ಚರ್ಯವಾಗುತ್ತೆ ಅವರಿಗೆ. ಆಶ್ಚರ್ಯವಾಗಿಬಿಟ್ಟು ಯಾಕೆಂದರೆ ಏನಾಗಿದೆಪ್ಪ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಜನ ಸೇರಿದಾರಲ್ಲ ಅಂತ ಹೇಳ್ಬಿಟ್ಟು ಆಶ್ಚರ್ಯದಿಂದ ಬರ್ತಾನೆ. ಹತ್ತಿರ ಬಂದಾಗ ಏನಾಗುತ್ತೆ ಅಂತಂದರೆ ಸುಮಧುರವಾಗಿರ್ತಕ್ಕಂಥ ಈ ಹಾರ್ಮೋನಿಯಂ ಧ್ವನಿ ಕೇಳಿದಾಗ ಯಾರೋ ಯೋಗಿಗಳೇ ನಮ್ಮ ಮನೆಯಲ್ಲಿ ಏನು ಮಾಡ್ತಾಯಿದ್ದಾರೆ, ಹಾರ್ಮೋನಿಯಂ ನುಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಬಂದು ನೋಡಿದರೆ ಏಕಾಗ್ರತೆಯಿಂದ ತಲ್ಲೀನನಾಗಿ ಅದರಲ್ಲಿ ಮುಳುಗಿ ಹಾರ್ಮೋನಿಯಂ ನುಡಿಸಿದ ಬಾಲಕನ ಕಂಡುಬಿಟ್ಟು ಬೆರಗಾಗ್ಬಿಡ್ತಾರೆ, ಅಂದರೆ ಆಶ್ಚರ್ಯವಾಗಿಬಿಡ್ತಾರೆ. ತನಗೆ ತಾನು ನಂಬದ ರೀತಿಯಲ್ಲಿ ಆಶ್ಚರ್ಯವಾಗಿಬಿಡ್ತಾರೆ. ಆದರೆ ಅಷ್ಟೊಂದು ತಲ್ಲೀನನಾಗಿ ಹಾರ್ಮೋನಿಯಂ ನುಡಿಸುತ್ತಿರುವಂಥ ಬಾಲಕ ತನ್ನ ಮಾವ ಬಂದ ಪಾದ ಸಪ್ಪಳವನ್ನು ಕೇಳಿಬಿಟ್ಟು ಹಾರ್ಮೋನಿಯಂ ನಿಲ್ಲಿಸ್ಬಿಟ್ಬಿಟ್ಟು ತಪ್ಪಿನ ಮನೋಭಾವದಿಂದಾಗಿ ಮಾವನನ್ನು ಬೇಡ್ಕೊಳ್ತಾನೆ. ಮಾವ, ತಪ್ಪಾಯಿತು, ಕ್ಷಮಿಸು. ಅಂದರೆ ನಿನ್ನನ್ನು ಕೇಳಿದೆ, ನಾನು ನಿನ್ನ ಹಾರ್ಮೋನಿಯಂ ಮುಟ್ಟಿದ್ದೇನೆ, ಅದಕ್ಕೆ ಬಿಟ್ಟು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು. ನೀನು ಮುಟ್ಟು ಎಂದರು, ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟೋದಿಲ್ಲ. ನೀ ಮುಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟೋದಿಲ್ಲ, ದಯವಿಟ್ಟು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳ್ಬಿಟ್ಟು ಮಾವನ ಪಾದಗಳಿಗೆ ಹುಡುಕಾಡೋದಕ್ಕೆ ತಡವಡಿಸ್ತಾನೆ. ಮಕ್ಕಳೇ, ಅದು ಯಾವ ರೀತಿ ಇತ್ತು ಅಂದರೆ ಆಗ ತಾನೇ ಹಾಡಲು ಕಲಿತ ಮರಿಕೋಗಿಲೆ ಅಂತ ಇತ್ತು ಅಂತಕ್ಕಂಥದ್ದು. ಆ ಕೆನ್ನೆಯ ಮೇಲೆ ಕಣ್ಣೀರು ಧಾರೆ ಸುರಿತಾ ಇತ್ತು. ಆ ಒಂದು ದೃಶ್ಯವನ್ನು ಕಂಡಂತಹ ಮಾವನಿಗೆ ಎದೆ ತುಂಬಿ ಬರುತ್ತೆ, ಅತ್ಯಂತ ಅಭಿಮಾನ ಉಕ್ಕಿ ಬರುತ್ತೆ. ಆ ಕಣ್ಣೀರು ಸುರಿಸ್ತಾ ಇರುವಂಥ ಮಗುವನ್ನು ಬಿಗಿದಾಗಿ ಅಪ್ಪಿಕೊಂಡು ಬಿಟ್ಟು ಹೇಳ್ತಾರೆ, ಮಗು ಇದು ಇಂದಿನಿಂದ ನನ್ನ ಹಾರ್ಮೋನಿಯಂ ಅಲ್ಲ, ಇದು ನಿನ್ನದೇ ಆಸ್ತಿ, ಇದು ನಿನ್ನದೇ, ನೀನು ತೆಗೆದುಕೊಂಡು ಬಿಡು, ನೀನೇನಾದರೂ ಮಾಡು ಅಂತ ಹೇಳ್ಬಿಟ್ಟು ಆ ಮುದ್ದುಗರೆತ ಪ್ರೀತಿಯಿಂದ ಅವನು ಹಬ್ಬಿಕೊಂಡು ಬಿಟ್ಟು ಹೇಳ್ತಾನೆ. ಅವತ್ತು ಆ ರೀತಿ ಕಣ್ಣೀರನ್ನು ಸುರಿಸ್ತಾ ಇರ್ತಕ್ಕಂಥ ಆ ಬಾಲಕನೇ ಇವತ್ತು ಸಂಗೀತ ಲೋಕದಲ್ಲಿ ಧ್ರುವ ತಾರೆಯಂತೆ ಬೆಳಗ್ತಾ ಇರ್ತಕ್ಕಂಥ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಮಕ್ಕಳೇ. ಚಂದ್ರಶೇಖರಯ್ಯನವರೇ ಅವರ ಮಾವ. ನೋಡಿ ಮಕ್ಕಳೇ, ಮಗು ಇಲ್ಲಿ ಹಾರ್ಮೋನಿಯಂ ನುಡಿಸ್ತಾ ಇದೆ, ಇದು ಹಾರ್ಮೋನಿಯಂ, ಇಲ್ಲಿ ಪುಟ್ಟರಾಜ ಕವಿ ಗವಾಯಿಗಳಿದ್ದಾರೆ ನೋಡಿ. ಇದು ಏನಂದರೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಬಾಲ್ಯದ ಒಂದು ಕಥೆಯಾದರೆ, ಇನ್ನು ಪಂಚಾಕ್ಷರಿ ಗವಾಯಿಗಳಲ್ಲಿ ಶಿಷ್ಯತ್ವವನ್ನು ಪಡೆದ ಬಗ್ಗೆ ನೋಡೋಣ ನಾವು. ಸಂಗೀತ ಲೋಕದ ಜಗದ್ಗುರು ಮಕ್ಕಳೇ, ನೆನಪಿರಲಿ, ಸಂಗೀತ ಲೋಕದ ಜಗದ್ಗುರು ಯಾರು ಅನ್ನೋದಾದರೆ ಪಂಡಿತ ಪಂಚಾಕ್ಷರ ಗವಾಯಿಗಳು. ಅವರು ಸಂಗೀತ ಸಂಚಾರಿ ಶಾಲೆ, ಅಂದರೆ ಇವತ್ತು ಸಂಚಾರಿ ಸಂಗೀತ ಶಾಲೆ ಅಂತ ಯಾಕಿತ್ತು ಅನ್ನೋದ್ರೆ, ಇವತ್ತು ಸಂಗೀತವನ್ನು ಕಲಿಸೋದಕ್ಕಾಗಿ ಅಲ್ಲಲ್ಲಿ ಶಾಲೆಗಳಿದ್ದಾವೆ, ಮೊದಲು ಹಾಗಿರಲಿಲ್ಲ. ಅವರು ಸಂಗೀತ ಸಂಚಾರಿ ಶಾಲೆಯನ್ನು ಮಾಡ್ತಾಯಿದ್ರು, ಯಾವ ಊರಲ್ಲಿ ಸಂಗೀತ ಆಸಕ್ತಿ ಇರ್ತಾರೋ ಅಲ್ಲಿ ಕಲಿಸ್ತಾ ಇದ್ರು. ಅಂತ ಸಂಗೀತ ಪಾಠಶಾಲೆ ಒಮ್ಮೆ ಗವಿ ಮಠದಲ್ಲಿ ಕ್ಯಾಂಪ್ ಮಾಡಿತ್ತು. ಅಂದರೆ ಕ್ಯಾಂಪ್ ಅಂದರೆ ಅಲ್ಲಿ ಉಳಿದುಕೊಂಡಿತ್ತು, ಆ ಊರು ಸುತ್ತಮುತ್ತ ಇರ್ತಕ್ಕಂಥ ಯಾವ ಮಕ್ಕಳು ಆಸಕ್ತಿ ಅವ್ರು ಕಲಿತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಮಾವನೊಂದಿಗೆ ಪುಟ್ಟರಾಜರು ಬರ್ತಾರೆ. ಬಂದು ಗುರುಗಳಾದ ಪಂಚಾಕ್ಷರಿ ಗವಾಯಿಗಳಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸ್ತಾರೆ. ಪ್ರೀತಿಯ ಶಿಷ್ಯರಲ್ಲಿ ಈತನೂ ಒಬ್ಬನಾದನು. ಅಂದರೆ ಏನು ಪಂಚಾಕ್ಷರಿ ಗವಾಯಿಗಳ ಪ್ರೀತಿ ಶಿಷ್ಯರಿದ್ದರು, ಅವರಲ್ಲಿ ಇವರು ಒಬ್ಬನಾಗ್ತಾನೆ. ಪುಟ್ಟಯ್ಯ, ನಾನೊಬ್ಬ ಅಂಧ ಬಾಲಕ, ನನ್ನಿಂದೇನಾಗಲು ಸಾಧ್ಯ? ಜಗತ್ತನ್ನು ನೋಡದ ನನಗೆ ಜಗತ್ತಿಗೆ ಏನು ಕೊಡಲು ಸಾಧ್ಯ? ಇದ್ದಷ್ಟು ದಿನ ಗುರು ಸೇವೆ ಮಾಡುತ್ತಾ ಊಟ ಸಿಕ್ಕಲ್ಲಿ ಹೊಟ್ಟೆ ಹೊರೆದು ನೆಲ ಸಿಕ್ಕಲ್ಲಿ ಶಯನಗೈದು ಈ ಬದುಕನ್ನು ಮುಗಿಸಿದರಾಯಿತು ಎಂಬ ವಿಷಣ್ಣ ಭಾವದಲ್ಲಿ ಇರುತ್ತಿರಲಿಲ್ಲ. ಅಂದರೆ ವಿಷಣ್ಣ ಭಾವ ಅಂದರೆ ಖಿನ್ನತೆಯಿಂದ ಕೂಡಿಕೊಂಡಿರಲಿಲ್ಲ, ಒಂದು ನೋವಿನಿಂದ, ಒಂದು ದುಃಖದಿಂದ ತುಂಬಿರ್ತಿರಲಿಲ್ಲ. ಅವನಲ್ಲಿ ಆಶಾಭಾವ ಇತ್ತು, ನಿರಾಶಾಭಾವ ಇರಲಿಲ್ಲ. ನೋಡಿ ಹೇಳ್ತಾನೆ, ಶಿಷ್ಯತ್ವವನ್ನು ಪ್ರೀತಿಯ ಶಿಷ್ಯರಲ್ಲಿ ಒಬ್ಬನಾಗ್ತಾನೆ. ನಾನೊಬ್ಬ ಅಂಧ ಬಾಲಕ, ಅಂಧ ಅಂದರೆ ಕುರುಡ, ನಾನೊಬ್ಬ ಕುರುಡ ಬಾಲಕ, ಜಗತ್ತನ್ನೇ ನಾನು ನೋಡಿಲ್ಲ, ಇಂಥ ಜಗತ್ತನ್ನೇ ನೋಡಿದ ನಾನು ಜಗತ್ತಿಗೆ ನಾನೇನು ಕೊಡಲು ಸಾಧ್ಯ ಅಂತ ಹೇಳ್ಬಿಟ್ಟು ಅವನು ಎಂದೂ ತಿಳಿದುಕೊಳ್ಳಿಲ್ಲ. ಇದ್ದಷ್ಟು ದಿನ ನಾನು ಎಷ್ಟು ದಿನ ಅಷ್ಟು ದಿನ ಗುರು ಸೇವೆ ಮಾಡಿಕೊಂಡು ಎಲ್ಲಿ ಅನ್ನ ಸಿಗುತ್ತೋ ಅಲ್ಲಿ ಊಟ ಮಾಡಿಕೊಂಡು, ಎಲ್ಲಿ ಸ್ಥಳ ಸಿಗುತ್ತೋ ಅಲ್ಲಿ ಮಲ್ಕೊಂಡ್ಬಿಟ್ಟು ಬದುಕನ್ನು ಮುಗಿಸಿರತಕ್ಕಂಥ ಒಂದು ಏನೋ ನಿರಾಶಾದಾಯಕವಾಗಿರ್ತಕ್ಕಂಥ ಭಾವದಿಂದ ಅವನು ಕೂಡಿಕೊಂಡಿರಲಿಲ್ಲ. ಒಂದು ಆಶಾಭಾವದಿಂದ ಏನನ್ನಾದರೂ ಸಾಧಿಸಬೇಕು, ಜಗತ್ತಿಗೆ ಏನನ್ನಾದರೂ ಕೊಡಬೇಕು ಅಂತಕ್ಕಂಥ ಭಾವನೆಯಿಂದ ಕೂಡಿಕೊಂಡಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಈ ಪುಟ್ಟಯ್ಯ. ಹಾಗಾಗಿ ಬಿಟ್ಟು ಶ್ರೇಷ್ಠವಾದ ಸಾಧನೆಯನ್ನು ಮಾಡ್ತಾರೆ ಅವರು. ಪಂಚಾಕ್ಷರ ಗವಾಯಿಗಳನ್ನು ಅನುಸರಿಸಬೇಕು, ಅವರ ನುಡಿಯೇ ನನಗೆ ಮಂತ್ರ, ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದ 8 ವರ್ಷದ ಬಾಲಕ ಪುಟ್ಟಯ್ಯ ತನ್ನ ಎಲ್ಲ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕಲಿತುಕೊಂಡರು.
ನೋಡಿ ಅವ್ರು ಏನು ಮಾಡಿದ್ರು ಅಂದರೆ ಏನನ್ನಾದರೂ ಸಾಧಿಸಬೇಕು ಅಂತಕ್ಕಂಥ ಛಲ ಅವರಲ್ಲಿ ಹುಟ್ಟಿಕೊಳ್ತು, ಏನನ್ನಾದರೂ ಜಗತ್ತಿನ ಕೊಡಬೇಕು ಅಂತೇಳ್ಬಿಟ್ಟು ಅವರಲ್ಲಿ ಛಲ ಹುಟ್ಟಿಕೊಳ್ತು. ಆ ಒಂದು ಛಲದಿಂದ ಏನು ಮಾಡ್ತಾರೆ ಅಂದರೆ ಗುರುಗಳು ಹೇಳಿದ್ದನ್ನು ಬೇಗನೆ ಅರ್ಥ ಮಾಡ್ಕೊಳ್ತಾರೆ, ಅವರನ್ನು ಅನುಸರಿಸ್ತಾರೆ. ಅವ್ರು ಏನು ಹೇಳ್ತಾರೆ ಅದೇ ರೀತಿಯಾಗಿ ಮಾಡ್ತಾರೆ. ಅವರ ನುಡಿಯೇ ನನಗೆ ಮಂತ್ರ, ಅಂದರೆ ಅವ್ರು ಏನು ಹೇಳ್ತಾರೋ ಅದು ಇವರಿಗೆ ವೇದವಾಕ್ಯದಂತೆ. ಅವರ ನಡೆಯೇ ನನಗೆ ಆಚಾರ, ಅಂದರೆ ಅವ್ರು ಏನು ಯಾವ ರೀತಿ ನಡ್ತಾರೋ ಅದೇ ರೀತಿ ನಾನು ಬದುಕ್ತೇನೆ ಅಂತಕ್ಕಂಥದ್ದು ನಿರ್ಧಾರ ಮಾಡಿದಂಥ 8 ವರ್ಷದ ಬಾಲಕ ಬಲು ಬೇಗನೆ ಗುರುಗಳು ಹೇಳಿದ್ದನ್ನು ಕಲಿತುಕೊಳ್ತಾರೆ, ಸಹಪಾಠಿಗಳಿಗಿಂತ ವೇಗವಾಗಿ ಕಲಿತುಕೊಳ್ತಾರೆ. ಗುರು ಶಿಷ್ಯರಿರುವರು ಅಂಧರು, ಅಂದರೆ ಗುರು ಶಿಷ್ಯರಿರುವರು ಇಬ್ಬರು ಕುರುಡರೆ, ಇಬ್ಬರಿಗೂ ಬಾಹ್ಯ ಕಣ್ಣು ಗೊತ್ತಿಲ್ಲ, ಅಂದರೆ ಕಣ್ಣು ಕಾಣ್ತಲ್ಲ, ಇಬ್ಬರು ಕುರುಡರೆ. ಆದರೆ ಅವರ ಒಳಗಣ್ಣು ತೆರೆದಿತ್ತು, ಅವರ ಅಂತರಂಗದ ಕಣ್ಣು ಅಂದರೆ ಅವರ ಭಾವನೆ, ಅವರ ಮನಸ್ಸು ಜಗತ್ತಿಗೆ ಏನನ್ನಾದರೂ ಕೊಡಬೇಕು ಅಂತಕ್ಕಂಥ ತುಡಿತ ಇತ್ತಲ್ವಾ, ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದು ಅವರಲ್ಲಿ ಇತ್ತು ಅಂತಕ್ಕಂಥ ಅಚಲ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲನು. ನೋಡಿ, ಶ್ರೇಷ್ಠ ಗುರು ಮಾತ್ರ ಅಂದರೆ ಒಬ್ಬ ಒಳ್ಳೆಯ ಗುರು ಶಿಷ್ಯರ ಮನಸ್ಸನ್ನು ಓದ್ತಾನೆ, ಅಂದರೆ ವಿದ್ಯಾರ್ಥಿಗಳ ಮನಸ್ಸನ್ನು, ಯಾವ ವಿದ್ಯಾರ್ಥಿಗೆ ಏನನ್ನು ಕೊಡಬೇಕು, ಏನನ್ನು ಬಿಡಬೇಕು, ಅವನು ಯಾವುದರಲ್ಲಿ ಪಾಂಡಿತ್ಯವನ್ನು ಗಳಿಸಬಲ್ಲ, ಯಾವುದರಲ್ಲಿ ಸಾಧನೆ ಮಾಡಬಲ್ಲ ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ತಕ್ಕಂಥ ವಿದ್ಯೆಯನ್ನು ಅವನು ಕೊಡ್ತಾ ಇರ್ತಾನೆ. ಅಂತ ಶ್ರೇಷ್ಠ ಗುರು ಪಂಚಾಕ್ಷರ ಗವಾಯಿಗಳಾಗಿರ್ತಾರೆ. ಇಂತಹ ಶ್ರೇಷ್ಠ ಗುರು ಯಾರಾಗಿದ್ದರು ಅಂದರೆ ಪಂಚಾಕ್ಷರ ಗವಾಯಿಗಳಾಗಿದ್ದರು. ಪುಟ್ಟಯ್ಯನ ಸಂಗೀತ ಜ್ಞಾನದೊಂದಿಗೆ, ಅಂದರೆ ಪುಟ್ಟಯ್ಯನವರು ಸಂಗೀತ ಜ್ಞಾನ ಎಷ್ಟಿತ್ತು, ಆ ಸಂಗೀತ ಜ್ಞಾನದೊಂದಿಗೆ ಸಾಹಿತ್ಯ ಜ್ಞಾನವು ಬೆರೆತಾರೆ. ಅಂದರೆ ಸಾಹಿತ್ಯ ಜ್ಞಾನ ಕೂಡಿದ್ರು ಕೂಡ ಅದು ಯಾವ ರೀತಿ ಆಗುತ್ತದೆ, ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆ ಆಗಬಲ್ಲದು ಅಂತೇಳ್ಬಿಟ್ಟು ತಿಳಿದುಕೊಂಡಂತಹ ಈ ಪಂಚಾಕ್ಷರ ಗವಾಯಿಗಳು ಅವರ ಅಭ್ಯಾಸಕ್ಕೆ, ಪುಟ್ಟರಾಜರ ಅಭ್ಯಾಸಕ್ಕೆ, ಸಾಹಿತ್ಯಾಭ್ಯಾಸಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆದ ಮೇಲೆ ವಿವಿಧ ಶಾಸ್ತ್ರಗ್ರಂಥಗಳನ್ನು ಕಲಿಯಲು ಪ್ರಾರಂಭ ಮಾಡ್ತಾರೆ ಪುಟ್ಟಯ್ಯನವರು. ಪಾಣಿನಿಯ ಅಷ್ಟಾಧ್ಯಾಯಿಯನ್ನು ಕಲಿತಾರೆ, ಶರ್ವವರ್ಮನ ಕಾತಂತ್ರವನ್ನು ಕಲಿತಾರೆ, ಕೇಶರಾಜನ ಶಬ್ದಮಣಿ ದರ್ಪಣವನ್ನು ಅಭ್ಯಾಸ ಮಾಡ್ತಾರೆ, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯನ್ನು ಅಭ್ಯಾಸ ಮಾಡ್ತಾರೆ. ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಸ್ಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತರು. ನೋಡಿ, ಎಲ್ಲ ಜ್ಞಾನವನ್ನು ಪಡೆದುಕೊಳ್ತಾರೆ, ಎಲ್ಲವನ್ನು ತಿಳಿದುಕೊಳ್ತಾರೆ. ಕೇವಲ ಕಲಿಯಲಿಲ್ಲ, ಯಾವುದೋ ಕಲಿತು ಬಿಟ್ರೆ ಅಥವಾ ಕಲಿಯಲಿಲ್ಲ, ಅದರಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾರೆ, ಅದರಲ್ಲಿ ಶ್ರೇಷ್ಠರಾದ ಪಾಂಡಿತ್ಯವನ್ನು ಗಳಿಸ್ತಾರೆ, ನಿಷ್ಣಾತರಾಗ್ತಾರೆ, ಅದರಲ್ಲಿ ಶ್ರೇಷ್ಠವಾದ ಸಾಧನೆಯನ್ನು ಮಾಡ್ತಾರೆ. ಕಣ್ಣು ಕಾಣದಿರ್ತಕ್ಕಂಥ ಈ ಪುಟ್ಟರಾಜರು ಸದಾಕಾಲ ಏನು ಮಾಡಬೇಕಾಗಿತ್ತು ಅಂದರೆ ಓದಬೇಕಾದ್ರೆ, ಬರೀಬೇಕಾದ್ರೆ ಮತ್ತೊಬ್ಬರನ್ನು ಅವಲಂಬಿಸಬೇಕಾಗಿತ್ತು. ಅದರಿಂದ ಮುಕ್ತರಾಗೋದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಬ್ರೈಲ್ ಲಿಪಿಯನ್ನು ಕಲಿತಾರೆ. ಬ್ರೈಲ್ ಲಿಪಿಯನ್ನು ಕಲಿತಾರೆ ಮಕ್ಕಳೇ. ನೋಡಿ, ಇದು ಬ್ರೈಲ್ ಲಿಪಿ, ಇದು ಅಷ್ಟಾಧ್ಯಾಯ ಪಾಣಿನಿ, ಇದು ಹಾರ್ಮೋನಿಯಂ, ಸಂಗೀತದ ವಿವಿಧ ಪ್ರಕಾರಗಳು, ಇವೆಲ್ಲವೂ ಕೂಡಿದಾಗ ಒಬ್ಬ ವ್ಯಕ್ತಿ ಎಲ್ಲ ಸಕಲ ವಿದ್ಯೆ ಪಾರಂಗತನಾಗ್ತಾನೆ, ಶ್ರೇಷ್ಠವಾದ ಸಾಧನೆ ಮಾಡ್ತಾನೆ ಅಂತಕ್ಕಂಥ ಪಂಚಾಕ್ಷರ ಗವಾಯಿಗಳು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಬ್ರೈಲ್ ಲಿಪಿಯನ್ನು ಕೂಡ ಕಲಿತಾರೆ, ಕನ್ನಡದ ಬ್ರೈಲ್ ಲಿಪಿಯನ್ನು ಕೂಡ ಕಲಿತ್ಬಿಟ್ಟು ಅದರಲ್ಲಿ ಪಾರಂಗತರಾಗ್ತಾರೆ. ಅದರಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥ ಜ್ಞಾನ ಪಾಂಡಿತ್ಯವನ್ನು ಕೂಡ ಪುಟ್ಟರಾಜರು ಪಡೆದುಕೊಳ್ತಾರೆ. ಅಂತ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ ಮಕ್ಕಳೇ. ಇನ್ನು ಸಮಾಜಕ್ಕೆ ಮುಡುಪಾದ ಜೀವ, ಅವರ ಯಾವ ರೀತಿ ಸಮಾಜ ಸೇವೆಯನ್ನು ಮಾಡಿದ್ರು, ಸಮಾಜ ಸೇವೆ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ ಮಕ್ಕಳೇ, ಪಂಚಾಕ್ಷರ ಗವಾಯಿಗಳ ಪಾಠಶಾಲೆ, ಅಂದರೆ ಆ ಪಾಠಶಾಲೆ ಹೊಳೆ ಆಲೂರಿನ ಅಲ್ಲಿ ಕ್ಯಾಂಪ್ ಹಾಕಿತ್ತು. ಆ ಸಂದರ್ಭದಲ್ಲಿ ತಾಯಿ ಸಿದ್ದಮ್ಮನಿಗೆ ಮಗನನ್ನು ನೋಡುವ ಆಸೆಯಾಗುತ್ತೆ. ಬೆಳೆದು ದೊಡ್ಡವನಾಗಿದ್ದಾನೆ ಮಗ ಆಗಾಗಲೇ. ಆ ಮಗನನ್ನು ನೋಡುವ ಆಸೆಯಾಗುತ್ತೆ, ಮಗನನ್ನು ಮನೆಗೆ ಕರೆದುಕೊಂಡು ಹೋಗ್ಬೇಕನ್ನೋ ಆಸೆ ಆಗುತ್ತೆ ಮಕ್ಕಳೇ. ಹಾಗಾಗಿ ಅಂತಃಕರಣ ಅಂದರೆ ಪ್ರೀತಿ ತುಂಬಿಕೊಂಡ್ಬಿಟ್ಟು ಬರ್ತಾಳೆ, ಅಲ್ಲಿಗೆ ಬಂದುಬಿಟ್ಟು ಪಂಚಾಕ್ಷರ ಗವಾಯಿಗಳಲ್ಲಿ ಬೇಡಿಕೊಳ್ತಾಳೆ, ದಯವಿಟ್ಟು ಮಗನನ್ನು ಮನೆಗೆ ಕಳಿಸ್ಕೊಡಿ ಅಂತ ಬಿಟ್ಟು ಬೇಡಿಕೊಂಡಾಗ ಅಷ್ಟೇ ವಿನಯದಿಂದ, ಅಷ್ಟೇ ಪ್ರೀತಿಯಿಂದ ಪಂಚಾಕ್ಷರ ಗವಾಯಿಗಳು ಒಂದು ಮಾತನ್ನು ಹೇಳ್ತಾರೆ ನೋಡಿ ಮಕ್ಕಳೇ, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಬೇಡ ಎಂದರೆ ಯಾರು, ಅವನು ಬಂದರೆ ಕರ್ಕೊಂಡು ಹೋಗಮ್ಮ ತಾಯಿ ಅಂತೇಳ್ಬಿಟ್ಟು ಕೇಳ್ತಾರೆ. ಸಿದ್ದಮ್ಮನವರು ಪುಟ್ಟರಾಜನಡಿಗೆ ಬರ್ತಾರೆ. ಮಗನ ಬಳಿ ಬರ್ತಾರೆ. ಬಂದುಬಿಟ್ಟು ಮನೆಗೆ ಬರುವಂತೆ ಕೇಳಿಕೊಳ್ತಾರೆ. ಆಗ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು, ಅಂದರೆ ಗಟ್ಟಿಯಾಗಿತ್ತು. ತನ್ನ ಆಸೆಯನ್ನು ಮೃದುವಾದ ಮಾತುಗಳಿಂದ, ಅಂದರೆ ವಿನಯದಿಂದ, ಅತ್ಯಂತ ಮೃದುವಾದ ಮಾತುಗಳಿಂದ ತಾಯಿಗೆ ಮನವರಿಕೆ ಮಾಡಿಕೊಡ್ತಾನೆ. ನನಗೆ ಸರ್ವಸ್ವವು ಗುರುಗಳು, ನನಗೆ ಎಲ್ಲ ಸರ್ವಸ್ವ, ನನ್ನ ಜೀವನವೇ ಗುರುಗಳು. ಸಮಾಜದ ಹಣದಿಂದ ನನಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸಿದೆ, ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ, ನೀನೇ ಹೇಳು. ನೋಡಿ ಹೇಳ್ತಾನೆ ಪುಟ್ಟಯ್ಯ, ನನಗೆ ಸಕಲವು ಸರ್ವಸ್ವವು ಎಲ್ಲವೂ ನನಗೆ ನನ್ನ ಗುರುಗಳೇ. ಅವರು ಸಮಾಜದ ಹಣದಿಂದ ನನಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ.
ಆ ಸಮಾಜದ ಋಣವನ್ನು ತೀರಿಸದೆ ನಿನ್ನೊಂದಿಗೆ ಹೇಗೆ ಬರಲಿ ಹೇಳು ತಾಯಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಜೊತೆಗೆ ಹೇಳ್ತಾನೆ, ಭವದಲ್ಲಿ ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ. ಅಂದರೆ ಭವ ಅಂದರೆ ಜೀವನದಲ್ಲಿರ್ತಕ್ಕಂಥ ಎಲ್ಲ ಬಂಧನಗಳನ್ನು, ಅಂದರೆ ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಕುಟುಂಬ ಅಂತಕ್ಕಂಥ ಎಲ್ಲ ಬಂಧನಗಳನ್ನು ಹರಿದು ಹಾಕಿಬಿಟ್ಟಿದ್ದಾನೆ. ಅದೆಲ್ಲವನ್ನು ಹರಿದಾಕಿದ್ದೇನೆ. ನನಗೆ ಸಕಲವು ಪಂಚಾಕ್ಷರರೇ ನನ್ನ ಸರ್ವಸ್ವ. ನಾನು ಅವರ ಆಜ್ಞಾಧಾರಕ, ಅಂದರೆ ಆಜ್ಞಾಧಾರಕ, ಅವರು ಏನು ಹೇಳ್ತಾರೆ ಅದನ್ನು ಕೇಳುವಂಥವನು ಮಾತ್ರ ನಾನೊಬ್ಬ ಸೇವಕ. ನನ್ನ ಮಗನೆಂಬ ಭಾವವನ್ನು ತೊಡೆದು ಹಾಕಿ ನನ್ನನ್ನು ಸಮಾಜಕ್ಕೆ ಅರ್ಪಿಸು ತಾಯಿ ಅಂತೇಳ್ಬಿಟ್ಟು ತಾಯಿ ಸಿದ್ದಮ್ಮನ ಪಾದಕ್ಕೆರಗಿ ಆರ್ತರಾಗ್ತಾರೆ. ಆರ್ತರಾಗು ಅಂದರೆ ದುಃಖ ತಪ್ತರಾಗ್ತಾರೆ. ಅಂದರೆ ದುಃಖ ಉಕ್ಕಿ ಬರುತ್ತೆ. ತಾಯಿ ಪಾದಕ್ಕೆರಗಿಬಿಟ್ಟು ಬೇಡಿಕೊಳ್ತಾರೆ, ನನ್ನ ಸಮಾಜಕ್ಕೆ ಅರ್ಪಿಸಿಬಿಡು ತಾಯಿ, ನಾನು ಸಮಾಜ ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ತಾಯಿಯಲ್ಲಿ ಬೇಡಿಕೊಳ್ತಾರೆ. ತಾಯಿ ಕೂಡ ಸಾಮಾನ್ಯರಂತೆ ವರ್ತಿಸೋದಿಲ್ಲ ಮಕ್ಕಳೇ. ಶ್ರೇಷ್ಠವಾದ ತಾಯಿಯಂತೆ ಮಗನಿಗೆ ಆಶೀರ್ವಾದವನ್ನು ಮಾಡಿ ಹೋಗ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದರೆ ನೋಡಿ, ನಿನ್ನಂಥ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಹೆಂಡತಿ, ಮಕ್ಕಳು, ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ. ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ. ನೋಡಿ ಹೇಳ್ತಾರೆ, ನೀನು ಬರೋದು ನಿನಗೆ ಈ ಸಂಸಾರವೆಂಬ ಬಂಧನ ಇಲ್ಲಿ ಬೇಡ ಅನ್ನೋದಾದರೆ ಬಿಟ್ಬಿಡು. ನಿನ್ನಂಥ ಶ್ರೇಷ್ಠವಾಗಿರ್ತಕ್ಕಂಥ ಈ ರತ್ನದಂಥ ಮಗನನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಹೆಂಡತಿ, ಮಕ್ಕಳು, ಸಂಸಾರವೆಂಬ ಬಂಧನ ನನಗೆ ಬೇಡ ಅನ್ನೋದಾದರೆ ಬಿಟ್ಬಿಡು. ನನ್ನ ಜೊತೆ ಬರೋದು ಬೇಡ. ನೀನು ನಿನ್ನ ಗುರುಗಳು ಪಂಚಾಕ್ಷರರು ಏನು ತೋರಿಸ್ತಾರೋ ಆ ದಾರಿಯಲ್ಲಿ ನಡೆದು ಅಮರನಾಗು, ಶ್ರೇಷ್ಠವಾದ ಸಾಧನೆ ಮಾಡು ಅಂತ ಹೇಳ್ಬಿಟ್ಟು ಮಗನನ್ನು ಹರಸಿ ಆಶೀರ್ವದಿಸಿ ಭಾರವಾದ ಹೃದಯದಿಂದ ಮರಳಿ ಊರಿಗೆ ಹೋಗ್ತಾರೆ. ಪುಟ್ಟರಾಜರು ಈ ಎಲ್ಲ ಲೌಕಿಕ ಬಂಧನಗಳನ್ನು ದಾಟಿ ಶಾಶ್ವತರಾಗಿರ್ತಕ್ಕಂಥ ಶ್ರೇಷ್ಠವಾದ ಸಾಧನೆಯನ್ನು ಮಾಡ್ತಾರೆ ಮಕ್ಕಳೇ. ಅಂಥ ಸಾಧನೆ ನಮ್ಮದು ಆಗಬೇಕು. ಅಂಥ ಸಾಧನೆ ಆಗಬೇಕು ನಮ್ಮದು, ಅಂದರೆ ಜೀವನ ಸಾರ್ಥಕವಾಗುತ್ತೆ. ಗಾಂಧಿ ತತ್ವಾನುಯಾಯಿಗಳಾಗಿರ್ತಕ್ಕಂಥ ಅವರ ಗುರು ಪಂಚಾಕ್ಷರ ಗವಾಯಿಗಳು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಮುಖ್ಯ ಪ್ರೇರಣೆಗಳಲ್ಲೊಂದಾಗಿರ್ತಕ್ಕಂತಹ ಖಾದಿ ಬಟ್ಟೆಯನ್ನು ಧರಿಸಿಕೊಳ್ಳುವುದರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸ್ತಾರೆ ಮಕ್ಕಳೇ. ಆಗ ಸ್ವಾತಂತ್ರ್ಯ ಆಂದೋಲನ ಅತ್ಯಂತ ಉತ್ತುಂಗದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಸ್ವದೇಶಿ ಆಂದೋಲನಕ್ಕೆ, ಅಂದರೆ ಸ್ವಾತಂತ್ರ್ಯ ಹೋರಾಟದ ಚಳವಳಿ ಒಂದಾಗಿರ್ತಕ್ಕಂತಹ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸ್ತಾರೆ. ಅದು ಯಾವುದಂದರೆ ಖಾದಿ ಬಟ್ಟೆಯನ್ನು ಹಾಕಿಕೊಳ್ಳುವುದರ ಮೂಲಕ, ಖಾದಿ ಬಟ್ಟೆಯನ್ನು ಧರಿಸುವುದರ ಮೂಲಕ. ಯಾವಾಗ ಗುರು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸ್ತಾರೋ ಶುದ್ಧವಾದ ನಿರ್ಮಲವಾದ ಮನಸ್ಸುಳ್ಳ ಈ ಪುಟ್ಟರಾಜರು ಕೂಡ ಗುರುವನ್ನು ಅನುಸರಿಸ್ತಾರೆ. ಅಂದಿನಿಂದ ತಮ್ಮ ಜೀವನದುದ್ದಕ್ಕೂ ಶುಭ್ರವಾದ ಖಾದಿ ಬಟ್ಟೆಯನ್ನು ಧರಿಸಿ ಭಾರತೀಯತ್ವಕ್ಕೆ ಮಾದರಿಯಾಗ್ತಾರೆ. ಅಂದರೆ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ, ಸಂಸ್ಕೃತಿಯ ಪ್ರತಿಬಿಂಬದಂತೆ ಅವರು ಜೀವನ ಸಾಗಿಸ್ತಾರೆ ಮಕ್ಕಳೇ. ಅವರ ವೇಷಭೂಷಣಗಳನ್ನು ಸಾರಿ ನೋಡಿ ಯಾವ ರೀತಿ ಇದ್ದು ಅನ್ನೋದನ್ನು. ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಪಂಚೆ, ತಲೆಗೆ ಕೆಂಪು ಪೇಟ, ನೊಸಲಲ್ಲಿ ತ್ರಿಪುಂಡ್ರ ಭಸ್ಮ, ಕೊಳಲಿ ರುದ್ರಾಕ್ಷಿ ಮಾಲೆ, ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿದ ಕಟ್ಟಿಗೆಯ ಹಾವುಕೆಗಳು, ಕೈಯಲ್ಲಿ ಉದ್ದನೆಯ ಬೆತ್ತ, ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾದವು. ನೋಡಿ ಮಕ್ಕಳೇ, ಎಂಥ ವೇಷಭೂಷಣ ಇತ್ತು ಅನ್ನೋದಾದರೆ ಶುಭ್ರವಾದ ಉದ್ದನೆಯ ಬಿಳಿ ಅಂಗಿ, ಅಂದರೆ ಉದ್ದನೆಯ ಅಂಗಿ, ಯಾವುದು ಜುಬ್ಬ ಅಂತ ಕರಿತಾರೋ ಆ ರೀತಿ ಉದ್ದನೆಯ ಅಂಗಿ. ತಲೆಗೆ ಕೆಳಗಡೆ ಲುಂಗಿ, ನಾವು ಲುಂಗಿ ಅಂತ ಕರಿತೀವಲ್ಲ ಅದಕ್ಕೆ ಪಂಚೆ, ಬಿಳಿಯ ಪಂಚೆಯನ್ನು ಹಾಕ್ಕೊಳ್ತಾ ಇದ್ರು. ತಲೆಗೆ ಕೆಂಪು ಪೇಟವನ್ನು ಸುತ್ತಾ ಅಂದರೆ ಹಣೆಗೆ ತ್ರಿಪುಂಡ್ರ ಭಸ್ಮ ವಿಭೂತಿಯನ್ನು ಹಚ್ತಾಯಿದ್ರು. ಕೊಳಲಿ ರುದ್ರಾಕ್ಷಿ ಮಾಲೆ ಇತ್ತು. ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು, ಅಂದರೆ ಸ್ವಾಮಿಗಳು, ಅಂದರೆ ಎಲ್ಲ ಸಾಮಾನ್ಯ ಸ್ವಾಮಿಗಳು ಏನು ಮಾಡ್ತಾರೆ ಅಂದರೆ ಪಟ್ಟಿಕೆ ಇಲ್ಲದೆ ಇರ್ತಕ್ಕಂಥ ಹಾವಿಕೆಗಳನ್ನು ಹಾಕೊಳ್ತಾರೆ. ಇವರು ಅಂಧರಾಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿರ್ತಕ್ಕಂಥ ಹಾವಿಕೆಗಳನ್ನು ಹಾಕಿಕೊಳ್ತಾ ಇದ್ರು. ಕೈಯಲ್ಲಿ ಉದ್ದನೆಯ ಬೆತ್ತ. ಇದು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾದವು. ಇಂಥ ಶ್ರೇಷ್ಠವಾದ ಸಾಧನೆ ಮಾಡಿರ್ತಕ್ಕಂಥ ಪುಟ್ಟರಾಜರು ನೋಡಿ ಎಂಥ ಸಾಧನೆ ಮಾಡಿದ್ದಾರೆ ಅಂದರೆ, ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಮಕ್ಕಳೇ, ಒಂದಲ್ಲ ಎರಡಲ್ಲ 3 ಭಾಷೆಗಳಲ್ಲಿ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಗಳಿಸಿ ಗಾಯನ, ವಾದನ, ಸಾಹಿತ್ಯ, ಕೀರ್ತನ ಮೊದಲಾದ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿದ್ದಾರೆ. ಆ ಒಂದು ಸಾಧನೆಯಿಂದಲೇ ಅವರು ಜ್ಞಾನಯೋಗಿ, ಗಾನಯೋಗಿ ಎಂದು ಪ್ರಸಿದ್ಧರಾಗಿದ್ದಾರೆ. ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಸುಮಾರು 75ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಅವರ ಸಾಧನೆಗೆ ಸಾಕಷ್ಟು ಪ್ರಶಸ್ತಿ, ಗೌರವಗಳು ಸಂದಿರುವಂಥದ್ದು ಮಕ್ಕಳೇ. ನಾಡೋಜ ಪ್ರಶಸ್ತಿ ಸಿಕ್ಕಿದೆ, ಬಸವಶ್ರೀ ಪ್ರಶಸ್ತಿ ಸಿಕ್ಕಿದೆ, ಭಾರತದ ಶ್ರೇಷ್ಠ ನಾಗರಿಕನಿಗೆ ನೀಡತಕ್ಕಂಥ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ, ಗೌರವ ಡಾಕ್ಟರೇಟ್ ಪದವಿಗಳು ನೀಡಿದ್ದಾವೆ. ಜೊತೆಗೆ ಈ ದೇಶದಲ್ಲಿ ಕಾಣದೇ ಇರತಕ್ಕಂಥ ಅತಿ ಹೆಚ್ಚು ತುಲಾಭಾರಗಳು ಕೂಡ ಅವ್ರದ್ದು ನಡೆದಿದೆ ಮಕ್ಕಳೇ.
ಅವರ ವ್ಯಕ್ತಿತ್ವಕ್ಕೆ ಸಂದ ಗೌರವಗಳು. ಅಂಥ ಶ್ರೇಷ್ಠ ಸಾಧನೆ ಮಾಡಿದ ಈ ಪುಟ್ಟರಾಜ ಕವಿ ಗವಾಯಿಗಳು ಸಾಲು ಸಾಲು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸಂಗೀತ ಲೋಕದ ಧ್ರುವತಾರೆಯಂತೆ ಬೆಳಗಿ ಸಾವಿರಾರು ಶಿಷ್ಯರ ಬದುಕಿಗೆ ದಿವ್ಯ ಬೆಳಕಾಗಿ ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿಗಳು 17/9/2010 ಲಿಂಗೈಕ್ಯರಾಗ್ತಾರೆ ಮಕ್ಕಳೇ. ಅನಂತದಲ್ಲಿ ಅನಂತರಾಗ್ತಾರೆ, ಇತಿಹಾಸದಲ್ಲಿ ಅಮರರಾಗ್ತಾರೆ. ನಮ್ಮ ಜೀವನವು ಕೂಡ ಅಂಥ ಶ್ರೇಷ್ಠವಾದ ಸಾಧನೆ ಮೂಲಕ ಸಾರ್ಥಕವಾಗಬೇಕೆಂಬುದೇ ಇಲ್ಲಿ ನಮ್ಮೆಲ್ಲರ ಆಶಯ ಉದ್ದೇಶ ಮಕ್ಕಳೇ. ಹಾಗಾಗಿ ಬಿಟ್ಟು ನಮ್ಮ ಬದುಕು ಕೂಡ ಒಂದು ಉಜ್ವಲವಾಗಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.